ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸದ್ಯದ ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಂತಾರ ಚಾಪ್ಟರ್ 1 ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಸಹ ಒಂದು ರೀತಿಯಲ್ಲಿ ಖುಷಿ ಪಡುವಂಥ ವಿಚಾರ. ಈ ಒಂದು ವಿಚಾರ ಏನು ಕತೆ, ಕಾಂತಾರದ ಒಂದು ಕಲೆಕ್ಷನ್ ಒಂದು ರೆಕಾರ್ಡ್ ಬ್ರೇಕು. ಸೊ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕಳೆದ ಬಾರಿ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು, 2,000 ಕೋಟಿ ಆಗುತ್ತಾ ಅಂತ. ತುಂಬ ಜನ ಕಮೆಂಟ್ ಮಾಡಿದರೆ, ಗುರು 1,000 ಕೋಟಿನಾದರೂ ಕಲೆಕ್ಷನ್ ಮಾಡಲಿ 2,000 ಆಮೇಲೆ ಅಂತ ಎಷ್ಟು ಜನ ಕಾಮೆಂಟ್ ಮಾಡಿದ್ರು. ಆ್ಯಂಡ್ ಖಂಡಿತವಾಗ್ಲೂ ಆಗುತ್ತೆ ಅಂತ ತುಂಬ ಜನ ಕಾಮೆಂಟ್ ಮಾಡಿದರು. ಆ್ಯಂಡ್ ಅದರಲ್ಲಿ ನಾನು ಕೂಡ ಒಂದು ಮಾತು ಹೇಳಿದ್ದೆ, ಕಾಂತಾರ ಸಿನಿಮಾ ಕಲೆಕ್ಷನ್ನಿಗೂ ಮೀರಿ ಐ ಥಿಂಕ್ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಸಿನಿಮಾಗೆ ಇಷ್ಟು ಬಜೆಟ್ ಹಾಕಿದ್ದಾರೆ, ಸೊ ಇಷ್ಟು ಪ್ರಾಫಿಟ್ ಆಗಿದೆ, ಈ ಸಿನಿಮಾ ಕ್ಲಿಕ್ ಆಯಿತು. ಸೊ ಈ ಒಂದು ಸಿನಿಮಾಗೆ ಯಾವುದೇ ಸಿನಿಮಾನ ಕಂಪೇರ್ ಮಾಡುವಂಥದ್ದು, ಆ ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿತ್ತು, ಈ ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿತ್ತು, ಸೊ ಈ ಸಿನಿಮಾಗೆ ಯಾವುದೇ ರೀತಿಯ ಕಂಪ್ಯಾರಿಸನ್ ಬೇಡ ಅಂತ. ಯಾಕೆ ಅಂತಂದರೆ ಇದು ಎಲ್ಲದಕ್ಕಿಂತ ಮೀರಿದಂಥ ಸಿನಿಮಾ. ಸೊ ಇನ್ನೂ ಕೂಡ ಹೇಳಬೇಕು ಅಂತಂದರೆ ಹೌಸ್ಫುಲ್ ಪ್ರದರ್ಶನವನ್ನು ಹೋಗ್ತಾ ಇದೆ ಎಲ್ಲ ಕಡೆಗೂ ಕೂಡ. ಈಗೂ ಕೂಡ ಒಂದು ಅಪ್ರಾಕ್ಸಿಮೇಟ್ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಕೂಡ ಇನ್ನೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರುವಂಥದ್ದು ಖುಷಿ ತರ್ತಿರುವಂಥ ವಿಚಾರ. ಆ್ಯಂಡ್ ಫೈನಲ್ ಆಗಿ ಈ ಸಿನಿಮಾಗೆ ಯಾವುದೇ ರೀತಿಯಾದಂಥ ಕ್ಯಾಟಗರಿ ಆಡಿಯನ್ಸ್ಗಳಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಕೆಲವೊಂದು ಸಿನಿಮಾಗಳಿಗೆ ಒಂದು ಮಾಸ್ ಸಿನಿಮಾಗೆ ಒಂದು ಆಡಿಯನ್ಸ್ ಅಂತ ಇರ್ತಾರೆ, ಕಾಮಿಡಿ ಸಿನಿಮಾಗೆ, ಆ್ಯಕ್ಷನ್ ಸಿನಿಮಾಗೆ, ಥ್ರಿಲ್ಲಿಂಗ್ ಸಿನಿಮಾಗೆ. ಸೊ ಎಲ್ಲ ಸಿನಿಮಾಗೂ ಒಂದೊಂಥರ ಆಡಿಯನ್ಸ್ಗಳಂತ ಇರ್ತಾರೆ. ಯಾಕಂದರೆ ಅವ್ರಿಗೆ ಆ ಒಂದು ಸಿನಿಮಾ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಜಾನರ್ನ ತುಂಬ ಇಷ್ಟಪಡೋ ಆಡಿಯನ್ಸ್ಗಳಿದ್ದಾರೆ. ಬಟ್ ಕಾಂತಾರಾಗೆ ಯಾವುದೇ ಒಂದು ಜಾನರ್ ಇಲ್ಲ, ಅಂದರೆ ಯಾವುದೇ ಒಂದು ಕ್ಯಾಟಗರಿ ಆಫ್ ಜಾನರ್ಸ್. ಇದೇ ನನ್ನ ಸಿನಿಮಾ ಒಂದು ಮಾಸ್ ಆಡಿಯನ್ಸ್ಗಳಾಗಿರ್ಬೋದು, ಕಾಮಿಡೀಸ್ ಒಂದು ಆಡಿಯನ್ಸ್ಗಳಾಗಿರ್ಬೋದು, ಆ್ಯಕ್ಷನ್ ಆಡಿಯನ್ಸ್ಗಳಾಗಿರ್ಬೋದು, ಥ್ರಿಲ್ಲರ್ ಆಡಿಯನ್ಸ್ಗಳಾಗಿರ್ಬೋದು. ಸೊ ಎಲ್ಲರೂ ಕೂಡ ಒಂದು ಕ್ಯಾಟಗರಿ ಆಫ್ ಆಡಿಯನ್ಸ್ಗಳಿರ್ತಾರೆ. ಬಟ್ ಇದಕ್ಕೆ ಯಾವುದೇ ರೀತಿಯಾದ ಆಡಿಯನ್ಸ್ ಕ್ಯಾಟಗರಿ ಇಲ್ಲ ಅಂತ ಕೂಡ ನಾನು ಹೇಳಿದ್ದೆ. ಸೊ ಇಲ್ಲಿವರೆಗೂ ಬಂದಂಥ ಕಾಂತಾರ ಈಗ ಗೊತ್ತಿರೋ ಹಾಗೆ ಅಫಿಷಿಯಲ್ ಆಗಿ ಹೊಂಬಾಳೆ ಅವರೇ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು 800 ಕೋಟಿ ಪ್ಲಸ್ ಆಗಿರುವಂಥದ್ದು ಸಕ್ಸಸ್ಫುಲ್ ರನ್ ಆಗ್ತಾ ಇದೆ. ಇನ್ ಅಪ್ಕಮಿಂಗ್ ಡೇಸಲ್ಲಿ ಎಷ್ಟರ ಮಟ್ಟಿಗೆ ಕಲೆಕ್ಷನ್ ಆಗುತ್ತೆ ಅನ್ನುವಂಥದ್ದು ನಾನು ಈಗ ತಿಳಿಸ್ತೀನಿ. ಆ್ಯಂಡ್ ಒಂದು ದಾಖಲೆ ಕೂಡ ಆಲ್ರೆಡಿ ಈಗ ಮಾಡಿರುವಂಥದ್ದು. ಏನು ಈ ದಾಖಲೆ ಅನ್ನೋದು ಕೂಡ ಮೊದಲೇದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಈ ವರ್ಷದಲ್ಲಿ ರಿಲೀಸ್ ಆದಂಥ ಒಂದು ಕನ್ನಡ ಸಿನಿಮಾ ಇರ್ಬೋದು, ತಮಿಳ್ ಇರ್ಬೋದು, ಮಲಯಾಳಂ ಇರ್ಬೋದು, ಎಲ್ಲ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾ ಆಗಿದೆ 2025 ಒಂದು ಕಲೆಕ್ಷನ್ ಕ್ಯಾಟಗರಿಯಲ್ಲಿ ನಮ್ಮ ಕನ್ನಡ ಸಿನಿಮಾ ಕಾಂತಾರ ಚಾಪ್ಟರ್ 1 ರೆಕಾರ್ಡ್ ಬ್ರೇಕ್ ಮಾಡಿದೆ. ಇದು ಒಂದು ರೀತಿ ಖುಷಿ ತರುವಂಥ ವಿಚಾರ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಬರುತ್ತೆ ಈ ಒಂದು ಸಿನಿಮಾಗೆ ಅನ್ನೋದಾಯ್ತು ಅಂದರೆ ಎಲ್ರಿಗೂ ಗೊತ್ತಿರೋ ವಿಚಾರ. ಕಾಂತಾರ ಚಾಪ್ಟರ್ 1 ಇದೇ ಅಕ್ಟೋಬರ್ 31 ಇಂಗ್ಲೀಷ್ ವರ್ಷನಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಖುಷಿ ತರ್ತಿರುವಂಥ ವಿಚಾರ. ಸೊ ಇಂಗ್ಲೀಷ್ ವರ್ಷನ್ ಕಾಂತಾರ ಫಸ್ಟ್ ಏನು ಬಂದಿತ್ತು ಅದು ಒಂದು ನೆಟ್ಫ್ಲಿಕ್ಸಲ್ಲಿ ಒಂದು ರಿಲೀಸ್ ಆಗಿತ್ತು. ಬಟ್ ಈಗ ಥಿಯೇಟ್ರಿಕಲ್ ಆಗಿ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಎಲ್ಲ ಕಡೆ ಕೂಡ ಒಂದು ವರ್ಲ್ಡ್ ವೈಡ್ ಎಲ್ಲ ಆಡಿಯನ್ಸ್ಗಳು ಈ ಒಂದು ಸಿನಿಮಾಗೆ ಕಾಯ್ತಾ ಇದ್ದಾರೆ. ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅಕ್ರಾಸ್ ಎಲ್ಲ ಕಡೆ ಕೂಡ ರೀಚ್ ಆಗುತ್ತೆ. ಆ್ಯಂಡ್ ಇದ್ರ ಮೇಲೆ ಬರುವಂಥ ಕಲೆಕ್ಷನ್ಸ್ ಹೇಗಿರುತ್ತೆ, ಏನು ಕತೆ ಅನ್ನುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ನೋಡುವಂಥದ್ದು. ಸೊ ಓವರಾಲ್ ಆಗಿ ಹೇಳೋದೇನು ಅಂತಂದರೆ ಈಗ ಕಾಂತಾರ ಮಾಡಿರುವಂಥ ಒಂದು ದಾಖಲೆ ಏನಿದೆ ಆಲ್ಮೋಸ್ಟ್ ಒಂದು ಖುಷಿ ತಂದಿರುವಂಥ ವಿಚಾರ. ಈ ವರ್ಷದ ಅತಿ ಹೆಚ್ಚು ಗಳಿಕೆಯನ್ನು ಮಾಡಿದಂಥ ಸಿನಿಮಾ ನಮ್ಮ ಕನ್ನಡದ ಕಾಂತಾರ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಪ್ರೌಡ್ ಅಂತ ಹೇಳ್ಬೋದು. ತುಂಬಾ ಖುಷಿ ತರ್ತಿರುವಂಥ ವಿಚಾರ. ಆ್ಯಂಡ್ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಅಕ್ಟೋಬರ್ 31 ರಿಲೀಸ್ ಆಗ್ತಾ ಇದೆ. ಸೊ ಆ ಒಂದು ಕಲೆಕ್ಷನ್ ಕೂಡ ಒಂದು ಅತಿ ಹೆಚ್ಚಾಗಿ ಒಂದು ಮುನ್ನುಗ್ಲಿ. ಆ್ಯಂಡ್ ನಾವೇನು ಟಾರ್ಗೆಟ್ ಆಫ್ 2,000 crore ಏನು ಇಟ್ಕೊಂಡಿದ್ದೀವಿ, ಸೊ ಅದು ಕೂಡ ರೀಚ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಕಾಂತಾರ ಚಾಪ್ಟರ್ 1 ಒಂದು ಪ್ರೆಸೆಂಟ್ ಒಂದು ಕಲೆಕ್ಷನ್ ಅಪ್ಡೇಟ್ ಇದಾಗಿತ್ತು, ಒಂದು ರೆಕಾರ್ಡ್ ಇದಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಸೊ ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು, ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.